ಇವಾಗ ಏನಂದ್ರೆ ಇವಾಗ ಅರುಣ್ ಕಟ್ಟರ್ ಆಗಿರ್ಬೋದು, ಬ್ರೋಜನ್ ಆಗಿರ್ಬೋದು, ಶಶಿ ಆಗಿರ್ಬೋದು, ನಮ್ಮ ಮಾವರು ಆಗಿರ್ಬೋದು, ನಮ್ಮ ಅಕ್ಷಯ್ ಫುಡ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಎಲ್ಲ ಏನು ಅನ್ಕೊಂತಾರೆ ಗೊತ್ತಾ, ಅವ್ರವ್ರ ಕಷ್ಟ ಅವ್ರಿಗಿರುತ್ತೆ. ಇವಾಗ ನಾವು ವಿಡಿಯೋ ಮಾಡಿರ್ತೀರಿ, ನಮ್ಮ ಮನೆಗಳವ್ರೆ ಕೇಳ್ತಾರೆ, ಏನೋ ಈ ಥರ ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ, ಈ ಥರ ಎಲ್ಲ ಮಾತಾಡ್ತಾರೆ, ಯಾಕೋ ನಿಮಗೆ ಅಂತ ಕೇಳ್ತಾರೆ. ನಮ್ಮ ಮಾವನಿಗೆ ಎಷ್ಟೊತ್ತಿ ಅವ್ನು ಯಾರೋ ಇನ್ನೊಬ್ಬ ತುಂಬ ನಮ್ಮ ಮಾವ ನನ್ನ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸೋರು. ನಿಮ್ಮ ಅನುಭವ ಏನಪ್ಪ? ನಮ್ಮ ಮಾವಿಂದ ಹಿಡ್ದು ಅರುಣ್ ಕಟ್ಟಾರೆ, ಬ್ರೋದನ್, ಶಶಿ ಬಾ ಎಲ್ಲಿದ್ಯಾ? ಗೈಸ್ ಸಿಂಪಲ್ ಥಿಂಗು. ಸೊ ಇದನ್ನ ಮಾತಾಡ್ಬೇಕಾದ್ರೆ ನಾನು ಅದೇ ಅಂತ ಅನ್ಕೊಂತಿದ್ದೆ, ಅಲ್ಲಿ ಯೋಚನೆ ಮಾಡ್ತಾ ಸ್ಕ್ರಿಪ್ಟ್ ಬರ್ಕೊಂತ ಇದ್ದೀನಿ ನಾನು. ಇವಾಗ ನೀಟಾಗಿ ಹೇಳ್ಬೇಕು, ಡೈಲಾಗ್ ಹೇಳಿದ್ರೆ ಚೆನ್ನಾಗಿ ವೈರಲ್ ಆಗಬೇಕು ಅಂತ ಅದೆಲ್ಲ ಏನಿಲ್ಲ ಆಗ್ಬೇಕು ಅಂತ ಹೇಳ್ತಿರೋದು ಆಕ್ಚುಲಿ. ಇಲ್ಲ 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 ಆದ್ರೂ ಹಂಗಾಗ್ಬಿಡಿ ಏನಾಗಲ್ಲ, ಸುಮ್ಮನೆ ಗೊತ್ತಾಗಲ್ಲ. ಡೇಟಾ ಯೂಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲೇ ಟೈಪ್ ಮಾಡಬೇಕು. ಆಗೋಯ್ತು. ದ ಥಿಂಗ್ ಈಸ್ ಸಿಂಪಲ್. ನನ್ನ ನೋಡಿರ್ತೀರ, ನಾನು ನೋಡಿರೋರು ಅಥವಾ ನನ್ನನ್ನು 5 ವರ್ಷದಿಂದ ಫಾಲೋ ಮಾಡಿರೋರ್ಗಾದ್ರೆ ಗೊತ್ತಿರುತ್ತೆ ಥಿಂಗ್ ಏನಂತ ಅಂತ. ಸಿಂಪಲ್ ಥಿಂಗ್ ಈಸ್ ಕಾಮೆಂಟ್ ಮಾಡ್ತಾರೆ ಆಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ, ನೀವು ಏನೇ ಮಾಡಿದ್ರು ಜನ ಮಾತಾಡ್ತಾರೆ. ಸೊ ನಿಮ್ಮ ಬಗ್ಗೆ ಜನ ಮಾತಾಡ್ತಾ ಇಲ್ಲ ಅಂತ ಅಂದರೆ ನೀವೇನು ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಏನಾದ್ರು ಮಾಡ್ತಾ ಇದ್ದಾಗ ಆಬ್ವಿಯಸ್ಲಿ ಒಂದಷ್ಟು ಟೀಕೆಗಳು ಬರುತ್ತೆ, ಅಥವಾ ಒಂದಷ್ಟು ಜನ ಆಡ್ಕೊತಾರೆ, ಒಂದಷ್ಟು ಜನ ನಗ್ತಾರೆ, ಒಂದಷ್ಟು ಜನ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ಇಟ್ಸ್ ಓಕೆ. ಕ್ರಿಟಿಸಿಸಮ್ ಯಾವಾಗ ತನಕ ಅಂತ ಅಂದರೆ, ಇವಾಗ ಯಾರೋ ಒಬ್ಬರು ನಾವು ಮಾಡಿದಾಗ ನಮ್ಮನ್ನ ಟ್ರೋಲ್ ಮಾಡೋದಾಗಲಿ ಅಥವಾ ರೋಸ್ ಥರ ಮಾಡೋದಾಗಲಿ, ಫನ್ನಾಗಿ ಏನೇ ಮಾಡಿದ್ರು ನಾವು ತೊಗೊಬೇಕು ಅಂತ ತೊಗೊತೀವಿ ಅಂತ ಅಂದ್ರೆ ಮಾತ್ರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕು. ಇಲ್ಲ ನಂಗೆ ತಗೊಳಕ್ಕಾಗಲ್ಲ ಅಂತ ಅಂದರೆ ಮನೇಲಿ ಬಾಗ್ಲಾಕೊಂಡು ಮಲ್ಕೊಬೇಕು. ನಿಜ, ಒಂಥರ ಯುದ್ಧಕ್ಕೆ ನಿಂತ್ಕೊಂಡಂಗೆ. ಯುದ್ಧ ಅಂತ ಅಲ್ಲ ಬ್ರೋ, ಆಲ್ಮೋಸ್ಟ್ ನಾವು ಮಾಡೋ ಒಳ್ಳೆ. ಇವಾಗ ನೋಡ್ರಿ ತುಂಬಾ ಜನ ಸೋಷಿಯಲ್ ಮೀಡಿಯಾ ತುಂಬಾ ಜನ ಇವಾಗ ಎಕ್ಸಾಂಪಲ್, ನಾವಂತೂ ಯಾವುದೋ ಒಂದು 2-3 ಕಾಂಪಿಟೇಷನ್ ನಡೆಸಿರಿ, ನಮ್ಮ ಕೈಲಿ ಆದಷ್ಟು ನಾವು ಹೆಲ್ಪ್ ಮಾಡಿದ್ರಿ. ಶಶಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಮಾಡಿದಾನೆ, ಅವ್ನ ಜೀವನ ಪೂರ್ತಿ ಒಬ್ಬನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇಟ್ಟಿದ್ದಾನೆ. ಅದ್ರಲ್ಲಿ ಕಾಮೆಂಟ್ ಆಗ್ತಾರೆ, ಮನೆ ಯಾವುದೋ ಇದು ಆಗ್ಬಿಟ್ಟು ಪಾಪ ಬೇಜಾರು ಮಾಡ್ಕೊಂಡಿದ್ದ. ನೈಟ್ 11:30 ನಾನು ಮೆಸೇಜ್ ಆಗ್ತೀನಿ, ನೀವು ನೋಡಿದ್ರೆ ಗೊತ್ತಿಲ್ಲ. ಬ್ರೋದನ್ಗಿರಿ ಅವ್ನು ಶಶಿದೇನಾಯ್ತು, ಏನೋ ಕರ್ತ ಪಾಪ ಮಾತಾಡಂತ ಅವ್ನು ಹೇಳಿದಾಗ ಅವ್ನ ಫೀಲಿಂಗ್, ಅವ್ನ ಬಾಧೆ, ಹುಟ್ಟಿದ ಮೇಲೆ ಸಾಯ್ಲೇಬೇಕು, ಬದುಕಲೇಬೇಕು, ಏನೋ ಒಂದು ಜೀವನ ನಡೆಸಲೇಬೇಕು. ಈತ ಮಾಡಿರೋದು ಕೆಲಸಕ್ಕೆ ಯಾರು ಅಷ್ಟೇ 5,000 ರೂಪಾಯಿ ನಮ್ಮ ತಾಣೆ ಯಾರು ಕೊಡಲ್ಲ. ಕೊಟ್ರೆ 50 ಜನ ಕೇಳಿದ್ರು ₹1 ಅವ್ರ ಜಾಬಲ್ಲಿ ಇರಲ್ಲ. ಬಟ್ ಏನೋ ಒಂದು ಕಂಟೆಂಟ್ ಮಾಡಿ ಬಂದ್ರೆ ಅವ್ರು ಅಲ್ಲೇ ಏನೋ ಜನಕ್ಕೆ ಒಳ್ಳೇದ್ ಮಾಡೋಣ ಅನ್ನೋ ಪಾಪ ಉದ್ದೇಶ ಅವ್ರದ್ದು. ಆತರ ಮಾಡಿದ್ರು ಈ ಕೆಟ್ಟದಾಗ ಕಾಮೆಂಟ್ಗಳೇನಕ್ಕಪ್ಪ ನಂಬಿಕೆ ಆಗ್ತಾರಪ್ಪ. ನಮ್ಮ ಅಕ್ಷಯ್ ಡೈಲಿ ಒಬ್ರು ಯಾರು ಆಗ್ತಾನೆ ಅವ್ರೆ ಅಂತ ಖುಷಿ ಪಡ್ತೀನಿ. ಏನಕ್ಕಂದ್ರೆ ಹಾಕಿರೋ ಖುಷಿ ಪಡ್ತಾರೆ. ರಘು ಯಾವ್ದೋ ಇದು ಹಿಂಗಮ್ಮ ನಾವ್ ಏನತ್ತ ಒಳ್ಳೇದ್ ಮಾಡಿದ್ರು ಕೆಟ್ಟದಾಗ ನನ್ಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಈ ಸೋಷಿಯಲ್ ಮೀಡಿಯಾದೆಲ್ಲ ಗೊತ್ತೇ ಇರಲಿಲ್ಲ. ನಮ್ ರಘು ಕಡೆಯಿಂದಾನೇ ನಾನು ಇದಕ್ಕೆ ಎಂಟ್ರಿ ಆಗಿದ್ದು. ಏನಕ್ಕೆ ಕರ್ಕೊಂಡೋಗಿ ಹಿಂಗುಗಿತ್ತು ಅವನಲ್ಲಿ. ಅವ್ನು ಯಾವನೋ ಒಬ್ನು ಬೋಳಿ ಮಗನು ಕೆಟ್ಟದಾಗ ಯಾಕವನೇ ಫೋನ್ ಮಾಡ್ಕೊಡ ಅಂದ್ರೆ ಅವ್ನ ನಂಬರ್ ಎಲ್ಲ ಐತೆ, ಅವ್ನು ಮೆಸೇಜ್ ಮಾಡ್ಬೇಕು. ಸುಮ್ನೆ ನಾವು ಮೆಸೇಜ್ ಮಾಡಿದ್ರೆ ತಿರ್ಗಿ ಇನ್ನೊಂದು ಆಗ್ತಾನೆ, ನೋಡೋಣ ಬಿಡೋ. ದಯವಿಟ್ಟು ಸ್ನೇಹಿತರೆ, ನಿಮ್ಗೆ ಇಷ್ಟ ಇದ್ರೆ ನೋಡಿ, ಇಲ್ಲಿಂದ್ರೆ ಬೇಡ, ನೋಡೋದೇ ಬೇಡ. ಕೆಟ್ಟದಾಗ ಕಾಮೆಂಟ್ ಹಾಕಿದ್ರೆ ನನ್ನ ಬಾಯಲ್ಲಿ ಭಾರಿ ಸುಕ್ರಬಾತುಗಳು ಬರೋದು. ಯಾರಿಗೂ ನಾನು ಭಯ ಗೊತ್ತಾಗ್ತಿತ್ತು. ಇವಾಗ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ನೆಗೆಟಿವ್ ಕಮೆಂಟ್ ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ಕಮೆಂಟ್ಸ್ ನೋಡೋದ್ ಬಿಟ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ನಮ್ಮನ್ನ ಅಂತ ನೋಡೋರು ಒಂದಷ್ಟು ಜನ ಇರ್ತಾರೆ, ನಮ್ಮನ್ನ ಫಾಲೋ ಮಾಡಿ ಅಂತವ್ರಿಗೆ ನಾವು ರಿಪ್ಲೈ ಮಾಡ್ಬಿಟ್ಟು ಈ ತರ ಕಮೆಂಟ್ಸ್ ಬರ್ತಾವಲ್ಲ, ಒಂದು ಕಮೆಂಟ್ ಹಾಕೋರೆಲ್ಲ ಬಂದ್ಬಿಟ್ಟು ನಮ್ಮನ್ನು ಸಾಕೋದಾಗ್ಲಿ, ಊಟ ಹಾಕೋದಾಗ್ಲಿ, ಇನ್ನೊಂದು ಮಾಡೋದಾಗ್ಲಿ ಇಲ್ಲ. ನನ್ನ ಗಾಡಿಗೆ ಡೀಸೆಲ್ ಹಾಕ್ಸಕ್ಕಾಗಲ್ಲ ಅವ್ರ ಕೈಲೆಲ್ಲ, ನಿಮ್ ಗಾಡಿ ತೊಳೆಯೋಕ್ಕೂ ಲಾಯಕ್ಕಿಲ್ಲ ಅಂತವ್ರೆಲ್ಲ ಎಷ್ಟೊಂದು ಜನ. ಸೊ ಇರ್ತಾರೆ ಒಂದಷ್ಟು ಜನ ಕೆಟ್ಟದಾಗ ಕಮೆಂಟ್ ಹಾಕೋರು ಇರ್ತಾರೆ. ಚಿತ್ರಾನ್ನ ಗಿರಾಕಿಗ್ಲಪ್ಪ ನನ್ನ ಮಕ್ಳವ್ರು ಡೈಲಿ 500 ರೂಪಾಯಿ ದುಡ್ಡು ಸಂಪಾದನೆ ಮಾಡಕ್ ಹೇಳ್ತಿಲ್ಲ. 95% ಆಫ್ ದ ಟೈಮ್ ಎಲ್ಲ ಜನ ಒಳ್ಳೇದೇ ಮಾಡ್ತಾರಣ್ಣ. ಒಂದಷ್ಟು ಜನ ಎಲ್ಲಾರು ಇಲ್ಲ ಪಾಪ, ಕೆಟ್ಟದಾಗಿ ಈ ಕಾಮೆಂಟ್ಗಳು ಮಾಡ್ತಾರಲ್ಲ ಅಂತವ್ರಿಗೆ ಹೇಳ್ತಾ ಇರೋದು ಪಾಪ. ಎಲ್ಲ ಒಳ್ಳೆಯವ್ರೇನೆ, ಯಾರು ಖುಷಿ ಪಡ್ತಾರೆ. ಇನ್ನು ನಮ್ಮ ವಿಡಿಯೋಗಳು ನೋಡಿ ಏನ್ ಫನ್ನಾಗಿರುತ್ತೆ ಅಣ್ಣ, ತುಂಬಾ ಚೆನ್ನಾಗಿ ಮಾಡ್ತೀರಾ, ಇದೇ ತರ ಮಾಡ್ರಿ, ನೀವು ವಿಡಿಯೋಗಳು ಸರಿಯಾಗಿ ಮಾಡ್ತಾ ಇಲ್ಲ, ವಾರಕ್ಕೊಂದು 2 ಹಾಕ್ರೋಣ ಅಂತ ಕೇಳ್ತಾರೆ ಪಾಪ. ಅವರೇನೆ ಖುಷಿ ಪಡೋಣ, ಅದಕ್ಕೆ ಆಯ್ತಮ್ಮ ಆಯ್ತಕ್ಕ ಮಾಡೋಣ, ಆಯ್ತಣ್ಣ ಮಾಡ್ತೀರಿ, ಏನು ಹೇಳೋಣ. ಈ ಕೆಟ್ಟದಾಗ ಕಾಮೆಂಟ್ ಮಾಡೋರ್ಕ ಇಲ್ಲ. ಒಂದು ಸಿಂಪಲ್ ಅಡ್ವೈಸ್. ಇವಾಗ ಅಕ್ಷಯ್ ಅಣ್ಣನ್ ಇಷ್ಟಪಡೋರು ರಘುಣ್ಣನ್ ಇಷ್ಟಪಡಲ್ಲ, ರಘುಣ್ಣನ್ ಇಷ್ಟಪಡೋರು ನನ್ನ ಇಷ್ಟಪಡಲ್ಲ, ನನ್ನ ಇಷ್ಟಪಡೋರು ಅರುಣನ್ ಇಷ್ಟಪಡಲ್ಲ, ಅರುಣ್ ಅವ್ರು ಇಷ್ಟಪಡೋರು ಬ್ರೋಝನ್ ಇಷ್ಟಪಡೋರು. ಸಿಂಪಲ್ ಆಗಿ ಏನ್ ಹೇಳ್ತೀನಿ ಗೊತ್ತಾ, ನಾನು ಅವಾಗಿಂದನೂ ಅದೇ ಹೇಳೋದು. ನಮ್ಮನ್ನ ಇವಾಗ ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ, ಓಕೆ, ನಿಮಗೆ ಬ್ರೋಝೋನ್ ಕಂಡ್ರೆ ಇಷ್ಟನಾ, ನನ್ನನ್ನು ಹೇಟ್ ಮಾಡೋದು ಬಿಟ್ಟು ಆ ಟೈಮ್ನ ಬ್ರೋಝೋನಿಗೆ ಸಪೋರ್ಟ್ ಮಾಡಿರಿ, ಬ್ರೋಝೋನ್ನ ಬೆಳೆಸಿ. ಅಥವಾ ನಿಮಗೆ ಇಷ್ಟಪಡೋರು, ನೀವು ಇಷ್ಟಪಡೋರು ಒಂದಷ್ಟು ಜನ ಇರ್ತಾರೆ, ನಮ್ಮನ್ನು ಹೇಟ್ ಮಾಡೋದು ಬಿಟ್ಟು ಅವರಿಗೆ ಬೆಳ್ಸೋಕ್ಕಾದ್ರೂ ಸಪೋರ್ಟ್ ಮಾಡಿರಿ. ಒಬ್ರು ಯಾರಾದ್ರೂ ಬೇರೆಯವ್ರು ಬೆಳೀತಾರೆ. ಸೊ ಖುಷಿನೇ ಅದು. ನಾವಂತೂ ಹೊಟ್ಟೆ ಹೊರ್ಕೊಂಡು ನೀವು ಬೆಳೆದು ಬಿಟ್ರೆ ನಾವು ನೋಡಕ್ ಇಲ್ಲ, ಹೊಟ್ಟೆ ಹೊರ್ಕೊಂಡು ಇವಾಗ ಯಾರೋ ಒಬ್ಬ ಬೆಳೆದ ಆ ತರ ಅಂತ ಏನಿಲ್ಲ. ಮೇಲೆ ನಮ್ಮ ಮನೆಗೆ ಹೋಗೋದು ಇಲ್ಲ, ಊಟ ಮಾಡಕ್ಕಾಗತ್ತಾ? ಅದನ್ನೇ ಹೇಳೋದು. ಸಿಂಪಲ್ ಒಂದು ಅಡ್ವೈಸ್ ಏನಂತ ಅಂದ್ರೆ, ಕನ್ನಡದಲ್ಲಿ ಎಷ್ಟೊಂದು ಜನ ಕ್ರಿಯೇಟರ್ಸ್ ಇದ್ದಾರೆ, ಅಥವಾ ಕನ್ನಡದಲ್ಲಿ ಎಷ್ಟೊಂದು ಜನ ಒಳ್ಳೆ ವಿಡಿಯೋಸ್ ಮಾಡೋರು ಇದ್ದಾರೆ. ಎಲ್ಲ ಜೊತೆಲಿ ಚೆನ್ನಾಗೇ ಇರ್ತೀವಿ. ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಫ್ಯಾನ್ಸ್ಗಳು ಬಂದು ಅವ್ರ ಮೇಲೆ ಇವ್ರ ಮೇಲೆ ಹಾಕೊಡೋದು ನಡೀತಾ ಇರುತ್ತೆ. ಸೊ ಆ ಥರ ನಡೆದಾಗ ಏನಾಗುತ್ತೆ ಅಂತ ಅಂದ್ರೆ ಸುಮ್ಮನೆ ಹೆಡ್ಸ್ಗಳು ಸ್ಪ್ರೆಡ್ ಆಗುತ್ತೆ.
ಬೆಟರ್ ನಿಮ್ಮ ಕಂಟೆಂಟ್ ಕ್ರಿಯೇಟರ್ ಅಥವಾ ನಿಮ್ಮ ಫೇವ್ರೇಟ್ ಯಾರು ಆಕ್ಟರ್ ಆಗಲಿ ಆಕ್ಟ್ರೆಸ್ ಏನಾರು ಆಗಿರಲಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಬೆಳೆಸಿ, ಆ ಟೈಮ್ ಅವ್ರಿಗೆ ಕೊಡಿ. ನಮ್ಗಳ್ನ ಹೇಟ್ ಮಾಡೋದಾಗ್ಲಿ ಅಥವಾ ಯಾರು ಪರ್ಟಿಕ್ಯುಲರ್ ಆಗಿ ಒಬ್ಬ ಪರ್ಸನ್ ಹೇಟ್ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ. 99% ಎಲ್ಲ ಒಳ್ಳೆಯವರೇನೆ ಪಾಪ. ಯಾರೊಬ್ಬೊಬ್ರು ನಾವು ಮೊನ್ನೆ ಗೋವಾಗೆ ಹೋಗಿದ್ವಿ ಕೇಳಿ, ಗೋವಾದಲ್ಲಿ ಪಾಪ ಬಂದ್ಬಿಟ್ಟು ಬೋಟ್ ನಾವು ಬೋಟಿಂಗ್ ಹೋದ್ರಲ್ಲ ಮರಿ, ಅವ್ನ ಹುಡುಗ ಪಾಪ ಎಷ್ಟು ಬೋಟಿಂಗ್ ಮಾಡಿಸೋರು ಪಾಪ. ಅಣ್ಣ ನಿಮ್ಮನ್ನ ವಿಡಿಯೋಗಳೆಲ್ಲ ನೋಡ್ತೀರಣ್ಣ ನಾವು, ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಅವರೆಲ್ಲ ನೀವು ಅಂದ್ಬಿಟ್ಟು ಪಾಪ ಫೋಟೋ ಇಟ್ಕೊಂಡು ಗೋವಾದಲ್ಲಿ ಬೋಟಿಂಗ್ ಓಡಿಸೋರು ಪಾಪ. ಇದು ಮಾಡಿದ್ರು ಒಳ್ಳೆಯವ್ರು ಇರ್ತಾರೆ. ಈ ಒಂದಷ್ಟು ಜನ ನನ್ನ ಮಕ್ಕಳು ಬೇಕು ಬೇಕಂತ ಗಾಂಚಲಿಗಳು ಇಲ್ಲ ಅಣ್ಣ, ಅದೆಲ್ಲ ಇದ್ದಿದೆ ಕಾನ್ವರ್ಸೇಷನ್. ಇವಾಗ ನಾವೆಲ್ಲರೂ ಈ ವಿಚಾರಗಳನ್ನೇ ಮಾತಾಡಿದ್ರೆ ಅಂದ್ರೆ ಪ್ರತಿ ವಿಡಿಯೋದಲ್ಲೂ ನಾವು ಮಾತಾಡ್ಬೋದು. ಬಟ್ ಒಂದು ಅಡ್ವೈಸ್ ಏನಂತ ಅಂದ್ರೆ ಆದಷ್ಟು ನೀವು ಎಲ್ಲರ ಹತ್ರ ಚೆನ್ನಾಗಿರೋ ಟ್ರೈ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ. ಸುಮ್ಮನೆ ಏನು ಗೊತ್ತಾ, ಕನ್ನಡದಲ್ಲಿ ಎಷ್ಟೊಂದು ಜನ ಕಂಪ್ಲೇಂಟ್ ಇರುತ್ತೆ. ಏನು ಗೊತ್ತಾ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಓಕೆ, ಇನ್ಸ್ಟಾಗ್ರಾಮ್ ಹೆಂಗೋ ಟಾಪ್ ಅಪ್ ಆಗುತ್ತೆ, ಒಂದು ಇದ್ರಲ್ಲಿ ಹೋಗುತ್ತೆ. ಯೂಟ್ಯೂಬು ನಮ್ಮ ಕರ್ನಾಟಕದಲ್ಲಿ ಅಷ್ಟು ಲೋ ಬೇರೆ ಸ್ಟೇಟಲ್ಲಿ ಎಲ್ಲ. ಯಾರು ತಮಿಳ್ನಾಡಿಗೆ ಹೋದ್ರೆ ಒಂದೊಂದು ಏರಿಯಾಗ ಒಂದು ಯೂಟ್ಯೂಬ್ ಎಷ್ಟು ಫಾಲೋವರ್ಸ್ ಮಿಲಿಯನ್ಸ್ ಇರ್ತಾರೆ. ಇಲ್ಲಿ ನಾವು ಮಿಲಿಯನ್ಸ್ ಅಲ್ಲ, ಒಂದು 5 ಲಕ್ಷ ಮಾಡ್ಕೊಳಕ್ಕೆ ಬಾಯಿ ಬಡ್ಕೊಂಡು ಹೊಡ್ಕೊಂಡ್ಬಿಡ್ತಾರೆ. ಹಂಗೈತೆ ಪರಿಸ್ಥಿತಿ. ಇಲ್ಲ ಅಣ್ಣ, ಅದೈತೆ. ನೀವೇ ಹಿಂಗಂದ್ರೆ ನಿಮ್ದಾದ್ರೆ ನಾರ್ಮಲ್ ಚಾನಲ್ಗಳು, ಎಂಟರ್ಟೈನ್ಮೆಂಟ್ ಚಾನಲ್ಗಳು, ನಂದು ಗೇಮಿಂಗ್ ಚಾನಲ್. ಆಮೇಲೆ ಇನ್ನೊಂದು ಶಶಿ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ 100 days ಚಾಲೆಂಜ್, ಅದು ಏನು ಗಿವೇವೆ ಮನಿ ದುಡ್ಡು ಕೊಡೋದು, ದುಡ್ಡು ಹೆಲ್ಪ್ ಮಾಡೋದು, ಆ ಥರ ಕಂಟೆಂಟ್ ಮಾಡೋದೆಲ್ಲ ಭಾರಿ ಕಷ್ಟ ಇದೆ. ಸಂಪಾದನೆ ಇರೋರೆ ಒಂದ್ಸತಿ ಕೂಡ ಇನ್ನೊಂದ್ಸತಿ ಹೋಗಲ್ಲ. ಇವ್ನು ಯಾವ್ದೋ ಕಂಟೆಂಟ್ ಅಂತ ಬಂದ್ಬಿಟ್ಟು ನಾನು ಈ ಪ್ರಾಣ ತಿಂತವನೇ ಅನ್ನೋ ಕಾಲ ಇದು. ನೀನು ಮಾಡ್ತಾ ಇದೆಯಪ್ಪ, ನಿನ್ಗೂ ದೇವ್ರು ಚೆನ್ನಾಗಿಟ್ಟಿರಲಿ, ನಿನ್ಗೂ ಒಳ್ಳೆ ದುಡ್ಡು ಬರಲಿ, ಒಳ್ಳೆ ಸಂಪಾದನೆ ಮಾಡಿ ಇನ್ನು 10 ಜನಕ್ಕೆ ಕೊಡು. ಆ ಥರ ಮಾಡ್ರಿ. ನಮ್ಗೆ ಅರುಣ್ ಕಟಾರಿ ಅಂತ ಏನು ಹೊಟ್ಟೆ ಉರಿ ಅಂದ್ರೆ ನಮ್ಮನ್ನು ಸ್ವಲ್ಪ ಬೆಳ್ಳಗ್ ಮಾಡಿ ನಾನು ನಮ್ಮ ಮಾವನ್ ಯಾವನಂತ ಒಂದು ಪಿಕ್ಚರ್ ಇನ್ನೊಂದಪ್ಪ ಈ ಬಾಯ್ಲರ್ ಕೋಳಿಗಳು ಇಟ್ಕೊಂಡಿದ್ಯಲ್ಲ ಕೇಳಿದೆ, ಕಣ್ಣಲ್ಲಾದ್ರೂ ನೋಡೋಣ ಅವ್ರು ಫಾರಿನವ್ರನ್ನ. ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಶೂಟಿಂಗ್ ನಾನು ಮಾಡ್ಕೊಂತೀನಿ, ರಾತ್ರಿಯಿಂದ ಬೆಳಗ್ಗೆ ಶೂಟಿಂಗ್ ನೀವು ಮಾಡ್ಕೊಂತೀನಿ. ಲೈಟ್ ಹಾಕೊಂಡು ಶೂಟಿಂಗ್ ನೋಡೋಣ. ನೀವು ಬರ್ತೀರ ಕಾರಲ್ಲಿ ಬರೋವಾಗ ನಾನು ಅನ್ಕೊಂಡೆ ಅವ್ರು ಇಬ್ರು ಯಾರೋ ಹುಡುಗಿರು ಇರ್ತಾರಲ್ಲ ಜೊತೆಲಿ ಇರ್ತಾರೇನ ಅಂತ. ನಮ್ಮ ರಘು ಕೇಳಿದೆ, ಏನೋ ಗೊತ್ತಿಲ್ಲಪ್ಪ. ಬಟ್ ನಮ್ಗೊಂದು ಖುಷಿ ಆಯ್ತು. ನೀವು ನೋಡಿ ಅಂದ್ರೆ ನಮ್ಮವರು ಅಂತ ಬಂದವಾಗ ಸಿಂಪಲ್ ಆಗಿ ಬಂದ್ರಿ, ಅದೊಂದು ಖುಷಿ ಆಯ್ತು. ನಿಜ ಏನಣ್ಣ, ನಮ್ಮವರು ನಮ್ಮ ತನ ಅಂತ ಬಂದಾಗ ನೀವು ಇದ್ದಂಗಿದ್ದೀರಾ, ಅದು ಖುಷಿ ಆಯ್ತು. ನಾವು ಎಲ್ಲಾರ್ಗು ಇಷ್ಟೇನಪ್ಪ. ನೋಡು, ಇಲ್ಲಿ ಬಂದೋದವ್ರು ಸುಮಾರು ಜನ ಬಂದವ್ರೆ, ಎಷ್ಟು ಖುಷಿ ಬೀಳ್ತಾರೆ ಗೊತ್ತಣ್ಣ. ಅಲ್ಲಿ ಚೆನ್ನಾಗಿತ್ತಣ್ಣ, ನಿಮ್ ಇನ್ನೊಂದ್ಸತಿ ಇವರು ಯಾರಪ್ಪ ಅವ್ರು ಗೌತಮ್ ನಾಯ್ಡು ಬೈಕ್ ರೈಡರ್ ಅವ್ರು ಬರ್ತ್ಡೇ ಇಲ್ಲೇ ಒಂದ್ಸತಿ ಅವ್ರು ಸೆಲೆಬ್ರೇಷನ್ ಮಾಡಿದ್ದು ಪಾಪ. ಈಗಲೂ ನಮ್ಮ ಹೋಟ್ಲಿಗೆ ಬಂದ್ಬಿಟ್ಟು ಅಂದಾಗಣ್ಣ ಇನ್ನೊಂದ್ಸತಿ ನಿಮ್ಮ ಫಾರ್ಮ್ ಹೌಸ್ ಬರ್ಬೇಕಣ್ಣ, ಸಖತ್ತಾಗಿತ್ತಣ್ಣ, ಅವತ್ತು ಎಂಜಾಯ್ ಫುಲ್ ಮಜಾ ಮಾಡಿದ್ರಣ್ಣ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದ್ರು, ಬೈಕ್ ರೈಡರ್ಗಳೆಲ್ಲ ಒಂದು 15-20 ಜನ ಮೇಲೆ ಬಂದ್ಬಿಟ್ಟಿದ್ರು. ಎಲ್ಲಾನು ಫುಲ್ 2 ವರ್ಷ ಆಯ್ತು ಇಲ್ಲೇ ಪೆಂಡಲಲ್ಲಿ ಹಾಕ್ಸ್ಬಿಟ್ಟಿದ್ದೆ. ಚೆನ್ನಾಗಿ ಮಾಡಿದ್ರು. ಬರ್ಡೇ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಕುರಿ ಮಾಡಿದ್ರೆ, ಅವತ್ತು ಕುರಿ ಕಟ್ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಫಾರ್ಮ್ ಕೋಳಿ ಎಲ್ಲ ಕರ್ಕೊಂಡು ಬರ್ತೀನಿ. ಸರಿ, ಓಕೆ, ಡನ್. ಹೇಳೋರೆ ಅಂತಾನೆ ಇನ್ನೊಂದು ವಾರದಲ್ಲಿ ಆಮೇಲೆ ಯೂಟ್ಯೂಬ್ ಆಮೇಲೆ ಇವಾಗ ಯೂಟ್ಯೂಬ್ ಅಲ್ಲಿ ಏನಿದೆ, ನಾವು ಕನ್ನಡದವ್ರು ಏನ್ ಬೆಳೀತಾ ಇದಾರೋ ಅವರೆಲ್ಲ ಕಾನ್ವರ್ಸೇಷನ್ಗಳು ಒಬ್ಬನ ಮೇಲೆ ಹೇಳ್ಕೊಳೋದು ಬಿಟ್ಟು ಇನ್ನ ಚೆನ್ನಾಗಿ ಬೆಳ್ಕೊಂಡು ಹೋದ್ರೆ ಇನ್ನೂ ಉತ್ತಮ. ಇದು ಬೆಸ್ಟ್. ಅದು ಫ್ರಾಂಕ್ ಆಗಿ ಮಾತಾಡೋಣ ಅಂತ ಅಂದ್ರೆ ನಂದು ಕಾಂಟ್ರವರ್ಸಿ ಇತ್ತು, ಕ್ಲಿಯರ್ ಆಯ್ತು, ನಂದು ನಡೀತಾ ಕ್ಲಿಯರ್ ಆಗ್ತಾ ಇರುತ್ತೆ. ಅದೇನೇ ನಾನು ಹೇಳೋದೇನಂತ ಅಂದ್ರೆ ಹೋಗುತ್ತೆ ಬರುತ್ತೆ ಜಗಳಗಳು ಆಗೇ ಆಗುತ್ತೆ. ಬಟ್ ಕನ್ನಡ ಕಾಂಟೆಂಟ್ಗೆ ಜನ ಸಪೋರ್ಟ್ ಮಾಡಿದ್ರೆ ಕನ್ನಡ ಕಾಂಟೆಂಟ್ ಬೆಳೀತೆ. ಅದೇ ಸಪೋರ್ಟ್ ಮಾಡಿ. ಅದು ಯೂಟ್ಯೂಬರ್ಸ್ ಕಿತ್ಲಾಡಿದ್ರೆ ಅದು ಅಸಹ್ಯ. ಇವರೇ ಕಿತ್ಲಾಡ್ತಾರೆ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ಹೊಡಿತಾ ಇರ್ತಾರೆ ಪಟ ಅಂತ. ಎಲ್ಲ ಒಟ್ಟಾಗಿ ಮಾಡಿದ್ರೆ ಯೂಟ್ಯೂಬ್ ಕಮ್ಯುನಿಟಿ ಎಲ್ಲಿಗೋ ಇರುತ್ತೆ. ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪಾಪ ಏನೋ ದುಡ್ಡುಗಳಿಲ್ಲ, ಕಷ್ಟಪಡೋರ್ಗೆ ಯೂಟ್ಯೂಬ್ ಮಾಡಿರೋರ್ಗೆ ಯೂಟ್ಯೂಬ್ ಅಲ್ಲಿ ಬೆಳೆಸಿ ಸ್ವಲ್ಪ ದುಡ್ಡು ಬರ್ತೈತೆ. ಎಲ್ಲೆಲ್ಲೋ ಇರೋರು ಕೋಟಿಗಳು ಲಕ್ಷಗಳು ಸಂಪಾದನೆ ಮಾಡ್ತಾರೆ ಅಂತ ಯೂಟ್ಯೂಬ್ ಅಲ್ಲಿ. ನಮ್ಮ ಕನ್ನಡಿಗರು, ಕನ್ನಡ ಜನತೆ ಸಂಪಾದನೆ ಮಾಡಲಿ, ಅವರು ಉದ್ಧಾರ ಆಗ್ಲಿ. ಕನ್ನಡವರು, ತಮಿಳವರು, ತೆಲುಗವರು, ಹಿಂದಿಯವರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಪ್ರಮೋಷನ್ ಬರುತ್ತೆ, ಯೂಟ್ಯೂಬ್ ಅಲ್ಲಿ ಅವರೇ ಕೊಡ್ತಾರೆ. 21ನೇ ತಾರೀಕು ಮಾನಿಟೈಸರ್ ಆಗುತ್ತೆ, 22ರಿಂದ 23ನೇ ತಾರೀಕು ನೀನ್ ಎಷ್ಟು ನಿನ್ನ ದಮ್ ಎಷ್ಟೈತೋ ರಾಕಿ ಬೀಸ್ಟ್ ಒಂದು ಮನೆ ಹಾಕಿದ್ರಲ್ಲ ಜಿಮ್ ಗೊತ್ತಾ, ರಾಕಿ ಬೀಸ್ಟ್ ಇಲ್ಲಿದ್ರೆ ದಮ್ಮಿದ್ರೆ ಒಡೆಯ ಡಂಬಲ್ಸ್ ಅಂತ ಏನೋ ಹೇಳೋ ಪಾಪ ಡೈಲಾಗು. ಆ ತರ ದಮ್ಮಿದ್ದವನು ಏನೋ ಒಂದು ಕಂಟೆಂಟ್ ನಿಮ್ ಜೀವನಕ್ಕೆ ನೀವು ಹೋದ 25,000 20,000 ಕೊಡ್ತಾರೆ ಸಂಬಳ. ನೀನು 10 ಲಕ್ಷ ದುಡಿಯೋ ಕೆಪಾಸಿಟಿ ಐತೆ. ನಿನ್ನ ಮೈಂಡ್, ನಿನ್ನ ಕಂಟೆಂಟ್, ನಿನ್ನ ಬುದ್ಧಿ, ನೀನು ಹೆಂಗ್ ಬೇಕೋ ಹಂಗೆ ಮಾಡ್ಕೊಂಡು ನೀನು ಜೀವನ ಮಾಡ್ಕೊಡ್ರಿ. ಕಾಮೆಂಟ್ ಮಾಡೋರ್ಗೆ ಬದುಕೋರ್ಗೆ ಹೇಳ್ತಾ ಇರೋದು ಇದು.
ಹೌದು. ಸಿಂಪಲ್ ಥಿಂಗು. ಸೊ ನೀವು ನೋಡ್ತಾ ಇರ್ತೀರ, ನೋಡಿದ್ದೆಲ್ಲ ನಿಮ್ಗೆ ಏನು ಅನ್ಸುತ್ತೆ ಗೊತ್ತಾ, ನೋಡಿದ್ರೆ ಅವ್ನು ಹಂಗೆ ಇದು ಮಾಡ್ತಾನೆ, ಹಿಂಗೆ ಮಾತಾಡ್ತಾನೆ, ಹಂಗೆ ಮಾತಾಡ್ತಾನೆ. ನಾವು ಎಲ್ಲ ಕಡೆನೂ ಹಿಂಗೆ ಮಾತಾಡ್ತಿರ್ತೀವಿ, ಅಥವಾ ನಮ್ಮ ಮಾತುಗಳೇ ಹಿಂಗಿರುತ್ತೆ. ಹಂಗಂತ ಯಾರು ಬಂದ ತಕ್ಷಣ ಆಯ್ ಬ್ರೋ ಅಂದ ತಕ್ಷಣ ನಿಮ್ಮ ಅಮ್ಮನ ಯಾಕೆ ಹಂಗೆಲ್ಲ ಮಾತಾಡಲ್ಲ ನಾವು. ಚೆನ್ನಾಗೇ ಮಾತಾಡ್ತೀವಿ, ಮರ್ಯಾದೆ ಕೊಟ್ಟೆ ಮಾತಾಡ್ತೀವಿ. ಸೊ ಪರ್ಸನಲ್ ಲೈಫ್ ಬೇರೆ, ಪ್ರೊಫೆಷನಲ್ ಲೈಫ್ ಬೇರೆ. ಇವಾಗ ನಂದು ಯೂಟ್ಯೂಬ್ ಕೆರಿಯರ್ ಬೇರೆ, ಇನ್ಸ್ಟಾಗ್ರಾಮ್ ಕೆರಿಯರ್ ಬೇರೆ. ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಕೆಟ್ಟ ಮಾತು ಮಾತಾಡಲ್ಲ, ಯೂಟ್ಯೂಬಲ್ಲಿ ತುಂಬ ಕೆಟ್ಟ ಮಾತು ಮಾತಾಡ್ತೀನಿ. ಸೊ ಫಿಗರ್ ಔಟ್ ಮಾಡ್ಕೊಳ್ರಿ, ನಿಮಗೆ ಆ ಪರ್ಸನಾಲಿಟಿ ಇಷ್ಟ ಇದ್ದರೆ. ಇವಾಗ ನಿಮಗೆ ರಘುಣ್ಣ ಇಷ್ಟ ಇದ್ದರೆ ರಘುಣ್ಣನ ಚಾನಲ್ ನೋಡಿ, ಅರುಣ್ ಇಷ್ಟ ಇದ್ದರೆ ಅರುಣ್ ಚಾನಲ್ ನೋಡಿರಿ, ನಾನು ಇಷ್ಟ ಇದ್ದರೆ ನನ್ನ ಚಾನಲ್ ನೋಡಿರಿ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿರಿ, ಬೆಳೆಸಿ. ಎಲ್ಲರೂ ಬೆಳೀತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ಇನ್ನೊಂದು ಅಣ್ಣ, ನಾನು ಒಂದೇ ಹೇಳ್ತೀನಿ, ನಾನು ಈ ಥರ ವಿಡಿಯೋ ಏನಕ್ಕೆ ಮಾಡ್ತೀನಿ ಅಂದರೆ ನಮ್ಮ ಕನ್ನಡ ಈ ಟೈಪ್ ಆಗಲಿ ಅಂತಾನೆ. ನಮ್ಮ ಕರ್ನಾಟಕದವ್ರು ಕಮ್ಮಿ ಇಲ್ಲ ಅಂತ ನಾನು ತೋರಿಸ್ತಿರೋದು. ಬ್ಯಾಟ್ರಿ ಓಕೆ ಡನ್. ಕಂಟಿನ್ಯೂ ಎಲಾಂಗೇಟೆಡ್ ವರ್ಷನ್ ಇರುತ್ತೆ. ಸೊ ಸಿಂಪಲ್ ಗಾಯ್ಸ್, ಅದಕ್ಕೆ ಬ್ಯಾಟ್ರಿ ಹಾಕೊಂಡು ಬಿಡಿ, ಹಂಗೆ ಬ್ಯಾಟ್ರಿ ಐತೆ ಬರ್ಲಿ. ಅಪ್ಪ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳ್ರಿ, ನೀವು ಇವಾಗ ಹೇಳೋ ರೀತಿ ಹೆಂಗೆ